ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡಿದ ಘಟನೆಯನ್ನ ಖಂಡಿಸಿ ಸಾಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಾಗರ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿಯ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಬಿಆರ್ ಜಯಂತ್, ಬಿಜೆಪಿ ಮತ್ತು ಅಂಗಸಂಸ್ಥೆಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಬಿಜೆಪಿಯವರಿಗೆ ಮುಸ್ಲಿಮರು ಮಾತ್ರವಲ್ಲದೆ ದಲಿತರು ಸಹ ವಿರೋಧಿಗಳು ಎನ್ನುವುದು ವಿವಿಧ ಸಂದರ್ಭದಲ್ಲಿ ಸಾಬೀತಾಗಿದೆ ಎಂದರು. ಹಿಂದುತ್ವದ ಆಧಾರದ ಮೇಲೆ ಕೋಮುವಾದ, ಕ್ರೌರ್ಯ, ದ್ವೇಷವನ್ನ ಬಿತ್ತುವ ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಕೆಳಗಿಳಿಸುವ ತನಕ ಕಾಂಗ್ರೆಸ್ ನಿರಂತರ ಹೋರಾಟ ರೂಪಿಸಬೇಕಾಗಿದೆ. ಖರ್ಗೆ ಅವರಿಗೆ ಅವಮಾನ ಮಾಡಿರುವುದು ದೇಶದ ಸಂವಿಧಾನಕ್ಕೆ ಅವಮಾನಿಸಿದಂತೆ ಎಂದು ತಿಳಿಸಿದರು. ವಿಷಬೀಜವನ್ನು ಬಿತ್ತುವಂತಹ ಕೆಲಸವನ್ನ ಇವತ್ತು ಮನಸ್ಥಿತಿಯನ್ನ ಇಟ್ಕೊಂಡಿರುವಂತವ್ರು ಮಾಡ್ತಾ ಇದ್ದಾರೆ. ನಮ್ಮ ದೇಶವನ್ನ ಮತ್ತೆ ಒಂದು ಶತಮಾನಗಳ ಹಿಂದೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅನೇಕ ಜನ ಸಮಾಜ ಸುಧಾರಕರು ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಅನೇಕ ಒಂದು ಆದರ್ಶವಾದಂತಹ ತತ್ವಗಳನ್ನು ನಮಗೆ ಹಾಕಿಕೊಟ್ಟಿದ್ರು. ಆ ಹಾದಿಯಲ್ಲಿ ನಾವು ನಡಿಬೇಕು ಅನ್ನುವಂತಹ ವಿಚಾರಧಾರೆಯನ್ನ ಇಟ್ಕೊಂಡು ಕಾಂಗ್ರೆಸ್ ಪರಿಶಿಷ್ಟ ವಿಭಾಗದ ಅಧ್ಯಕ್ಷ ಎಲ್ ಚಂದ್ರಪ್ಪ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷೆ ಎನ್ ಲಲಿತಮ್ಮ ಮಾತನಾಡಿ, ಬಿಜೆಪಿ ಹಾಗೂ ಬಿಜೆಪಿ ಮಿತ್ರ ಪಕ್ಷಗಳು ಸಂವಿಧಾನ ವಿರೋಧಿ ಜೊತೆಗೆ ದಲಿತ ವಿರೋಧಿ ನಿಲುವು ಹೊಂದಿರುವುದು ಪದೇ ಪದೇ ನಡೆಯುವ ಹಲವು ಘಟನೆಗಳಿಂದ ಸಾಬೀತಾಗುತ್ತಿದೆ ಎಂದರು. ಯಾರಿಗೆ ಒತ್ತಾಯ ಮಾಡುವುದು? ಈ ದೇಶವನ್ನು ಆಳುವವರೇ ಕೋಮುವಾದಿಗಳಾಗಿದ್ದಾರೆ. ನಮಗೆ ಯಾರಿಗೆ ಮನವಿ ಕೊಡಬೇಕು, ಯಾರಿಗೆ ಒತ್ತಾಯ ಮಾಡಬೇಕು ಅನ್ನೋದೇ ಪ್ರಶ್ನೆಯಾಗಿದೆ. ಈ ದೇಶದಲ್ಲಿ ಜಾಗೃತಿ ಮೂಡಿಸೋದು ಒಂದೇ ಅನಿವಾರ್ಯವಾಗಿ ಉಳಿದಿರೋ ಮಾರ್ಗ. ಜನ ಪ್ರತಿಭಟಿಸಬೇಕು, ಜನ ಎದ್ದೇಳಬೇಕು. ಜನರ ಆಕ್ರೋಶವನ್ನು ಎದುರಿಸದೆ ಈ ರೀತಿಯ ಶಕ್ತಿಗಳು ಅವು ಬಗ್ಗು ಬಡಿಯುವಂತಾಗಬೇಕು. ಆದ್ರಿಂದ ಇವತ್ತು ಈ ಜನರನ್ನ ಯಾರು ಈ ದೇಶದಲ್ಲಿ ಒಬ್ಬ ದಲಿತ ತುಳಿದಂತ ಜಾಗವನ್ನ ಅದು ಅಪವಿತ್ರವಾಯಿತು ಅಂತ ಹೇಳಿ ಭಾವಿಸಿ ಅದನ್ನ ತೊಳೆಯೋದಕ್ಕೆ ಹೋಗ್ತಾರೋ ಅವರು ದೇಶದ್ರೋಹಿಗಳು. ದೇಶದ್ರೋಹದ ಆಪಾದನೆಯ ಮೇಲೆ ಅವರನ್ನ ಬಂಧಿಸಬೇಕು, ಅವರನ್ನ ಜೈಲಿಗೆ ಅಟ್ಟಬೇಕು ಅನ್ನೋದು ನಮ್ಮ ಇವತ್ತಿನ ಒತ್ತಾಯ. ಈ ಒತ್ತಾಯವನ್ನ ಈ ದೇಶದ ಕೋಮುವಾದಿ ಪ್ರಧಾನಮಂತ್ರಿಗೆ ನಾವು ಮಾಡಬೇಕಾಗಿದೆ ಅನಿವಾರ್ಯವಾಗಿ. ಯಾರು ಇಲ್ಲ ನಮಗೆ, ಬೇರೆ ಯಾರು. ರಾಷ್ಟ್ರಪತಿಗಳು ಕೂಡ ಕಾನೂನನ್ನ ಮಾಡುವ ಅಧಿಕಾರ ಅವರಿಗಿಲ್ಲ. ಆದ್ರೆ ಕಾನೂನನ್ನ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು ಇವತ್ತು. ಯಾಕೆಂದ್ರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಉಂಟಾಗಿರ್ತಕ್ಕಂಥದ್ದನ್ನ ಅನೇಕ ಘಟನೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಸಂವಿಧಾನದ 17 ಏನ್ ಹೇಳುತ್ರಿ, ಅಸ್ಪೃಶ್ಯತೆಯನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಒಂದು ಕಾನೂನು ಇದೆ. ಅದಿದ್ರು ಇವರು ಈ ರೀತಿ ಪ್ರತಿ ನಿತ್ಯ ಈ ರೀತಿ ಘಟನೆಗಳು ನಡೀತಾ ಇದಾವಲ್ಲ. ನಾವು ಯಾವ ಸರ್ಕಾರ ಇದು? ಮನುವಾದಿ ಸರ್ಕಾರ, ಹೆಗ್ಡೆವಾರ್ ಸರ್ಕಾರ, ಗೋವರ್ಕರ್ ಸರ್ಕಾರನೇ ಇದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರವನ್ನ ನಾವು ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಸಾಬೀತನ್ನ ಮಾಡಿ ಸಂವಿಧಾನದ ವಿರೋಧ
ವಿರೋಧಿಗಳೇ ಜನದ್ರೋಹಿಗಳು ಮತ್ತು ದೇಶದ್ರೋಹಿಗಳು. ಆದ್ದರಿಂದ ಆ ಪ್ರಕರಣಗಳನ್ನು ಸಂವಿಧಾನ ವಿರೋಧಿ ದೇಶದ್ರೋಹಿ ಪ್ರಕರಣವೆಂದು ಪರಿಗಣಿಸಿ ಅಲ್ಲಿ ಭಾಗಿಯಾದವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಬಂಧಿಸಿ ಜೈಲಿಗೆ ಅಟ್ಟಬೇಕೆಂದು ಈ ಮೂಲಕ ಸಾಗರ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಒತ್ತಾಯಿಸಿದರು. ರವಿ 9 ಲೈವ್ ನ್ಯೂಸ್ ಸಾಗರ.